ಸರಿ. ಜಾತಕ ಗೋಲ ನಿಮಿತ್ತ ಪ್ರಶ್ನ ಮುಹೂರ್ತಾಖ್ಯ ಗಣಿತನಾಮಾನಿ ಅಭಿದದತೀಹ ಷಡಂಗಾನ್ಯಾಚಾರ್ಯ ಜ್ಯೋತಿಷೇ ಮಹಾಶಾಸ್ತ್ರೆ. ಈ ಶ್ಲೋಕದಲ್ಲಿ ನಮಗೆ, ಹಿಂದಿನ ಶ್ಲೋಕದಲ್ಲಿ ನಮಗೆ ಜ್ಯೋತಿಷ್ಯ ಅಂತ ಹೇಳುವಂಥದ್ದು, ಜ್ಯೋತಿಷಾಸ್ತ್ರ ಅಂತ ಹೇಳುವಂಥದ್ದು 3 ಸ್ಕಂದಗಳುಳ್ಳಂಥದ್ದು, 3 ವಿಭಾಗಗಳುಳ್ಳಂಥದ್ದು, ಸಿದ್ಧಾಂತ, ಸಂಹಿತ, ಹೋರಾ ಎಂಬುದಾಗಿ 3 ವಿಭಾಗಗಳುಳ್ಳಂಥದ್ದು ಎಂಬುದಾಗಿ ತಿಳಿಸಿದ್ದಾರೆ. ಅಂತಹ 3 ವಿಭಾಗಗಳುಳ್ಳ ಜ್ಯೋತಿಷ್ಯಕ್ಕೆ ಹೇಗೆ ವೇದಕ್ಕೆ ಷಡಂಗಗಳನ್ನು ಹೇಳಿದ್ದಾರೆ, 6 ಅಂಗಗಳನ್ನು ಹೇಳಿದ್ದಾರೋ, ಅದೇ ರೀತಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಕೂಡ 6 ಅಂಗಗಳಿದೆ. ಅದು ಯಾವುದು 6 ಅಂಗಗಳು ಅಂತೇಳಿ ಹೇಳಿದ್ರೆ, ಜಾತಕ ಗೋಲ ನಿಮಿತ್ತ ಪ್ರಶ್ನೆ, ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಈ ಶ್ಲೋಕವನ್ನ ನಾನು ಹೇಳ್ತೇನೆ, ನೀವು ಕೂಡ ಒಟ್ಟೊಟ್ಟಿಗೆ 3 ಸಲ ಹೇಳಿ. ಎಲ್ಲರ ಮ್ಯೂಟಲ್ಲಿ ಇದ್ಕೊಳ್ಳಿ. ಜಾತಕ ಗೋಲ ನಿಮಿತ್ತ ಪ್ರಶ್ನ, ಜಾತಕ ಗೋಲ ನಿಮಿತ್ತ ಪ್ರಶ್ನ, ಜಾತಕ ಗೋಲ ನಿಮಿತ್ತ ಪ್ರಶ್ನ, ಜಾತಕ ಗೋಲ ನಿಮಿತ್ತ ಪ್ರಶ್ನ, ಮುಹೂರ್ತಾಖ್ಯ ಗಣಿತ ನಾಮಾನಿ, ಮುಹೂರ್ತಾಖ್ಯ ಗಣಿತ ನಾಮಾನಿ, ಮುಹೂರ್ತಾಖ್ಯ ಗಣಿತ ನಾಮಾನಿ, ಅಭಿದದತೀಹ ಷಡಂಗಾನಿ, ಅಭಿದದತೀಹ ಷಡಂಗಾನಿ, ಅಭಿದದತೀಹ ಷಡಂಗಾನಿ, ಆಚಾರ್ಯ ಜ್ಯೋತಿಷೇ ಮಹಾಶಾಸ್ತ್ರೇ, ಆಚಾರ್ಯ ಜ್ಯೋತಿಷೇ ಮಹಾಶಾಸ್ತ್ರೇ, ಆಚಾರ್ಯ ಜ್ಯೋತಿಷೇ ಮಹಾಶಾಸ್ತ್ರೇ. ಇದರ ಪದಚ್ಛೇದ: ಜಾತಕ ಗೋಲ ನಿಮಿತ್ತ ಪ್ರಶ್ನ ಮುಹೂರ್ತಾಖ್ಯ ಗಣಿತ ನಾಮಾನಿ ಅಭಿದದತಿ ಇಹ ಷಡಂಗಾನಿ ಆಚಾರ್ಯಾಃ ಜ್ಯೋತಿಷೇ ಮಹಾಶಾಸ್ತ್ರೇ. ಇಲ್ಲಿ ಕೂಡ 6 ಅಂಗಗಳು ಜ್ಯೋತಿಷ್ಯ ಶಾಸ್ತ್ರಕ್ಕೆ. ಯಾವುದೆಲ್ಲ ಅಂತ ಹೇಳಿದ್ರೆ, ಜಾತಕ, ಗೋಲ, ನಿಮಿತ್ತ, ಪ್ರಶ್ನ, ಮುಹೂರ್ತ, ಗಣಿತ, ಅಭಿದದತಿ. ಇಂತಹ ಜ್ಯೋತಿಷೇ ಮಹಾಶಾಸ್ತ್ರೇ ಷಡಂಗಾನಿ ಆಚಾರ್ಯಾಃ ಅಭಿದದತಿ. ಆಚಾರ್ಯರುಗಳೆಲ್ಲ ಅಂದ್ರೆ ಏನು ಋಷಿಮುನಿಗಳಿದ್ದಾರೆ, ಅವರೆಲ್ಲ ಜ್ಯೋತಿಷ್ಯ ಎಂಬತಕ್ಕಂತಹ ಮಹಾಶಾಸ್ತ್ರಕ್ಕೆ ಷಡಂಗಾನಿ ಅಭಿದದತಿ, 6 ಅಂಗಗಳು ಎಂಬುದಾಗಿ ತಿಳಿಸಿದ್ದಾರೆ. ಅದು ಜಾತಕ ಗೋಲ ನಿಮಿತ್ತ ಪ್ರಶ್ನ ಮುಹೂರ್ತಾಖ್ಯ ಗಣಿತ ನಾಮಾನಿ. ಜಾತಕ ಅಂತ ಹೇಳುವಂಥದ್ದು ಒಂದು ಅಂಗ. ಈಗ ನಮಗೆಲ್ಲ ಜಾತಕ ಅಂತ ಹೇಳಿದ್ರೆ ಗೊತ್ತಿದೆ, ಏನು ಜಾತಕ ಮಾಡುವಂತ ಪ್ರಕ್ರಿಯೆ. ಎಲ್ಲರಿಗೂ ಸಾಮಾನ್ಯ ಈಗಿನ ಕಾಲಘಟ್ಟದಲ್ಲಿ ಜಾತಕ ಮಾಡಿಸ್ತಾರೆ. ಗೋಲ ಅಂತ ಹೇಳಿದ್ರೆ ಗೋಲಶಾಸ್ತ್ರ ಅಂತೇಳಿ, ಅಂದ್ರೆ ಬ್ರಹ್ಮಾಂಡದ ಅಥವಾ ಆಕಾಶ ಖಗೋಲ ಅಂತ ಕರೀತೇವೆ. ಅಂತ ವಿಷಯಗಳನ್ನು ತಿಳಿಸಿಕೊಡುವಂಥದ್ದು ಒಂದು ಅಂಗಶಾಸ್ತ್ರ. ನಿಮಿತ್ತಗಳು, ನಮಗೆಲ್ಲ ಶಕುನಗಳು ಅಂತೇಳಿ ಕರೀತೇವೆ. ಅಂಥದ್ದನ್ನ ಬೃಹತ್ ಸಂಹಿತೆ ಬೇರೆ ಬೇರೆ ಗ್ರಂಥಗಳಲ್ಲಿ ಎಲ್ಲ ಹೇಳಿದ್ದಾರೆ. ಯಾವ ನಿಮಿತ್ತಗಳು ಬಂದರೆ ಏನೇನ್ಲಾಗ್ತದೆ, ಎಡಗಡೆಯಿಂದ ಸರ್ಪ ಬಲಗಡೆಗೆ ಹೋದ್ರೆ ನಮಗೆ ಪ್ರಯಾಣದಲ್ಲಿ ಏನು ನಿಮಿತ್ತ, ಅದು ಹೀಗೆಲ್ಲ ಶಕುನಗಳನ್ನ, ನಮಗೆ ಹೋಗ್ಬೇಕಾದ್ರೆ ಹುಲ್ಲು ಹಿಡಿದವರು ಸಿಕ್ಕಿದ್ರೆ ಏನು, ಹೀಗೆಲ್ಲ ಬೇರೆ ಬೇರೆ ವಿಷಯಗಳಿದೆ. ಜಸ್ಟ್ ನಾನು ಒಂದು ಉದಾಹರಣೆ ಕೊಟ್ಟದ್ದಷ್ಟೇ. ಹೀಗೆ ಶಕುನಗಳನ್ನ ಹೇಳಿದ್ದಾರೆ, ಬೃಹತ್ ಸಂಹಿತೆಯಲ್ಲಿ ಬರ್ತದೆ. ಹಾಗೆ ಪ್ರಶ್ನಶಾಸ್ತ್ರ, ಅದು ಕಬಡೆಯನ್ನೆಲ್ಲ ಈಗ ನಮಗೆ ಅಷ್ಟಮಂಗಲ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಆರೂಢ ಪ್ರಶ್ನೆ ಇತ್ಯಾದಿಗಳನ್ನೆಲ್ಲ ಮಾಡ್ತೇವೆ, ಅದು ಪ್ರಶ್ನ. ಹಾಗೆ ಮುಹೂರ್ತ ಶಾಸ್ತ್ರಗಳು, ಮುಹೂರ್ತ ಪದವಿ, ವಿದ್ಯಾಮಾಧವೀಯ, ಹೀಗೆ ಮುಹೂರ್ತ ಸಂಹಿತೆ, ತುಂಬಾ ಮುಹೂರ್ತ ಶಾಸ್ತ್ರಗಳಿದೆ, ಅಂತಹ ಶಾಸ್ತ್ರಗಳು. ಹಾಗೆ ಗಣಿತ ನಾಮಾನಿ, ಗಣಿತಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ತಿಳಿಸಿಕೊಡ್ತಕ್ಕಂಥ ಶಾಸ್ತ್ರ. ಆರ್ಯಭಟ, ಸೂರ್ಯ ಸಿದ್ಧಾಂತ ಇತ್ಯಾದಿ ತುಂಬಾ ಶಾಸ್ತ್ರಗಳಿದೆ. ಅದೆಲ್ಲ ಗಣಿತಕ್ಕೆ ಸಂಬಂಧ. ಹೀಗೆ 6 ವಿಭಾಗಗಳನ್ನ, ಅಂದ್ರೆ 6 ಅಂಗಗಳನ್ನ ಜ್ಯೋತಿಷ್ಯ ಶಾಸ್ತ್ರಕ್ಕೆ ತಿಳಿಸ್ತಾರೆ. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗುವ. ಇದರಲ್ಲಿ 3 ವಿಭಾಗಗಳಲ್ಲಿ ಮುಂದಿನ ಶ್ಲೋಕ ಏನು ಹೇಳ್ತದೆ ಅಂತೇಳಿ ಹೇಳಿದ್ರೆ, ಹಿಂದೇನು ಸಿದ್ಧಾಂತ, ಸಂಹಿತ, ಹೋರ ಅಂತ ಏನು ಹೇಳಿದ್ದಾರೆ, 3 ವಿಭಾಗಗಳನ್ನು ಹೇಳಿದ್ದಾರೆ. ಈ 3 ವಿಭಾಗಗಳಲ್ಲಿ ಈ 6 ಅಂಗಗಳು ಸೇರ್ತದೆ.
ಯಾವುದರಲ್ಲಿ ಯಾವುದು ಸೇರ್ತದೆ ಹೇಳುವಂತದ್ದನ್ನ ಮುಂದಿನ ಶ್ಲೋಕ ನಮಗೆ ತಿಳಿಸಿಕೊಡ್ತದೆ. ಗೋಲೋ ಗಣಿತಂಚೇತಿ ದ್ವಿತೀಯಂ ಖಲು ಗಣಿತ ಸಂಹಿತೆ ಸ್ಕಂಧೆ ಹೋರಾ ಸಂಹಿತೆಯೋರಪಿ ನಿಮಿತ್ತಮನ್ಯತ್ರಯಂಚ ಹೋರಾಖ್ಯೆ. ಮೂರು ಸಲ ಹೇಳುವ. ಗೋಲೋ ಗಣಿತಂಚೇತಿ ದ್ವಿತೀಯಂ, ಗೋಲೋ ಗಣಿತಂಚೇತಿ ದ್ವಿತೀಯಂ, ಗೋಲೋ ಗಣಿತಂಚೇತಿ ದ್ವಿತೀಯಂ ಖಲು ಗಣಿತ ಸಂಹಿತೆ ಸ್ಕಂಧೆ, ಖಲು ಗಣಿತ ಸಂಹಿತೆ ಸ್ಕಂಧೆ, ಖಲು ಗಣಿತ ಸಂಹಿತೆ ಸ್ಕಂಧೆ ಹೋರಾ ಸಂಹಿತಯೋರಪಿ ನಿಮಿತ್ತಂ, ಹೋರಾ ಸಂಹಿತಯೋರಪಿ ನಿಮಿತ್ತಂ, ಹೋರಾ ಸಂಹಿತಯೋರಪಿ ನಿಮಿತ್ತಂ ಅನ್ಯತ್ರಯಂಚ ಹೋರಾಖ್ಯೆ, ಅನ್ಯತ್ರಯಂಚ ಹೋರಾಖ್ಯೆ, ಅನ್ಯತ್ರಯಂಚ ಹೋರಾಖ್ಯೆ. ಇದು ನಾನು 3 ಸಲ ಯಾಕೆ ಹೇಳುದು ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗ್ಲಿಕ್ಕೆ, ನಿಮಗೆ ಶ್ಲೋಕವನ್ನ ಅಭ್ಯಾಸ ಮಾಡ್ಲಿಕ್ಕೆ ಸುಲಭ ಆಗ್ಲಿ ಅಂತ ಹೇಳ್ತೇನೆ. ಅದರಿಂದಾಗಿ ಈ ಶ್ಲೋಕವನ್ನ ಕಡ್ಡಾಯವಾಗಿ ಅಭ್ಯಾಸ ಮಾಡಬೇಕು. ಶ್ಲೋಕ ಬಾಯಿಪಾಠ ಹೊಡೆದಷ್ಟು ನಮಗೀಗ ಕಷ್ಟ ಆದ್ರೂ ಕೂಡ ಅದರಿಂದ ಏನು ಪ್ರಯೋಜನ ಅಂತೇಳಿ ಅನ್ನಿಸ್ಬೋದು. ಆದ್ರೆ ಮುಂದಕ್ಕೆ ಎಷ್ಟು ಶ್ಲೋಕವನ್ನ ಬಾಯಿಪಾಠ ಹೊಡಿತೇವೋ ಅಷ್ಟೇ ಪ್ರಯೋಜನ ನಮಗೆ. ಸರಿ, ಇದರ ಪದಚ್ಛೇದ ನೋಡುವ. ಗೋಲಹ ಗಣಿತಂ ಚ ದ್ವಿತೀಯಂ ಇತಿ ದ್ವಿತೀಯಂ ಖಲು ಗಣಿತ ಸಂಹಿತೆ ಸ್ಕಂಧೆ ಹೋರಾ ಸಂಹಿತಯೋಃ ಅಪಿ ನಿಮಿತ್ತಂ ಅನ್ಯತ್ರಯಂ ಚ ಹೋರಾಖ್ಯೆ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು ಕೂಡ. ಗುರುರಾಜ್ VS ಅಂತೇಳಿ ಮ್ಯೂಟ್ ಮಾಡ್ಕೊಳ್ಳಿ. ಹರ್ಷ ಅವ್ರೆ, ನಿಮಗೆ ಮ್ಯೂಟ್ ಮಾಡಕ್ ಬರುತ್ತೆ, ನಿಮ್ ಕಡೆ ಅದು ಪವರ್ ಇರುತ್ತೆ, ನೀವು ಮ್ಯೂಟ್ ಮಾಡಿ. ಅವ್ರದ್ದೇ ಆನ್ ಆಗ್ತಾ ಇದೆ. ಇರ್ಲಿ. ಹೌದಾ? ಸರಿ. ಏನಾಜರ ಅಲ್ಲ, ನೀವು ಮ್ಯೂಟ್ ನಿಮ್ದು ಮಾಡ್ಕೊಳ್ಳಿ, ಮತ್ತೆ ಯಾರಾದ್ರೂ ಅನ್ಮ್ಯೂಟ್ ಇದಾರಲ್ಲ ಅವ್ರನ್ನು ಮ್ಯೂಟ್ ಮಾಡಕ್ ಬರುತ್ತೆ, ತಾವು ಮ್ಯೂಟ್ ಮಾಡ್ಬೋದು. ಯಾರು ಹೋಸ್ಟ್ ಇದ್ದಾರ ಅದೇ ಅವರಿಗೆ ಮ್ಯೂಟ್, ಉರುಳಿದವರು ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡ್ರೆ ಅವರನ್ನ ಮ್ಯೂಟ್ ಮಾಡ್ಲಿಕ್ಕೆ ಅಧಿಕಾರ ಇದೆ. ಹೋಸ್ಟ್ ಆದವರಿಗೆ ಮಾತ್ರ ಅಧಿಕಾರ ಇರುವಂತದ್ದು. ಹಾಗೆ ನನ್ನನ್ನೊಂದನ್ನು ಬಿಟ್ಟು ಬೇರೆ ಯಾರಾದ್ರೂ ಅನ್ಮ್ಯೂಟ್ ಇದ್ರೆ ಆಗ ಮ್ಯೂಟ್ ಮಾಡಿ. ಆಯ್ತು ಸರ್, ಅದು ನಾನು PDF ಅಲ್ಲಿ ಇರ್ತೀನಿ ಸರ್, ಅದು ಈ ಇದು ಅಪ್ಲಿಕೇಶನ್ ಬರಲ್ಲ, ಅದಕ್ಕೋಸ್ಕರ. ಸರಿ ಸರ್, ನೋಡ್ತೀನಿ. ಇಲ್ಲ, ನಾನು ಮಾಡಿ, ನಾನು ಪ್ರಯತ್ನ ಮಾಡಿ. ಸರಿ ಸರ್. ಸರಿ, ಈಗ ಗೋಲ ಗಣಿತಂಚೇತಿ ದ್ವಿತೀಯಂ ಖಲು ಗಣಿತ ಸಂಹಿತೆ ಸ್ಕಂಧೆ. ಗಣಿತ ಎಂಬತಕ್ಕಂತಹ ಒಂದು ಸ್ಕಂದದಲ್ಲಿ ನಾವು 3 ವಿಭಾಗದಲ್ಲಿ ಗಣಿತ ಎಂಬ ವಿಭಾಗವನ್ನು ಹೇಳಿದ್ದೇವೆ. ಗಣಿತ ಎಂಬತಕ್ಕಂತಹ ವಿಭಾಗದಲ್ಲಿ 2 ಅಂಗಗಳು ಸೇರ್ತದೆ. ಅದು ಯಾವುದೆಲ್ಲ ಅಂತ ಹೇಳಿದ್ರೆ ಗೋಲೋ ಗಣಿತಂಚೇತಿ ದ್ವಿತೀಯಂ, 2 ಅಂಗಗಳು, ಗೋಲ ಮತ್ತೆ ಗಣಿತ ಎಂಬತಕ್ಕಂಥ 2 ಅಂಗಗಳು ಗಣಿತ ಎಂಬತಕ್ಕಂತಹ ಸ್ಕಂಧೆಯಲ್ಲಿ ಸೇರ್ತದೆ. ಹಾಗಾದ್ರೆ ಗಣಿತ ಅಂತೇಳಿ ಷಡಂಗದಲ್ಲಿ ಒಂದು ಬೇರೆ, ಸ್ಕಂದದಲ್ಲಿ ಬೇರೆ ಅಂತ ಕೇಳಿದ್ರೆ ಅದೆರಡು ಬೇರೆ ಬೇರೆ ಅಲ್ಲ, ಒಂದೇ. ಆಯ್ತು, ಇದರಲ್ಲಿ ಸೇರ್ತದೆ ಅಂತ ಹೇಳಿ ತಿಳ್ಕೊಂಡ್ರೆ, ಈಗ ಎಷ್ಟು ತಿಳ್ಕೊಂಡ್ರೆ ಸಾಕು. ಹೋರಾ ಸಂಹಿತೆಯೋರಪಿ ನಿಮಿತ್ತಂ. ಹೋರಾ ಮತ್ತೆ ಸಂಹಿತ ಎಂಬತಕ್ಕಂತ 2 ಸ್ಕಂಧಗಳಲ್ಲಿಯೂ ಕೂಡ ನಿಮಿತ್ತ ಎಂಬತಕ್ಕಂತಹ ಅಂಗ ಸೇರ್ತದೆ. ಒಂದು ಸ್ಕಂದದಲ್ಲಿ ಒಂದು ಅಂಗ ಮಾತ್ರ ಅಲ್ಲ, ಕೆಲವು ಸಂದರ್ಭದಲ್ಲಿ 2 ಸ್ಕಂದಗಳಲ್ಲಿಯೂ ಕೂಡ ಒಂದು ಅಂಗ ಸೇರಬಹುದು. ಹಿಂದೆ ಒಂದು ಸ್ಕಂದದಲ್ಲಿ 2 ಅಂಗಗಳು ಸೇರಿತ್ತು, ಈಗ 2 ಸ್ಕಂದಗಳಲ್ಲಿ ಒಂದು ಅಂಗ ಸೇರ್ತದೆ. ಅನ್ಯತ್ರಯಂಚ ಹೋರಾಖ್ಯೆ. ಹೋರಾ ಎಂಬತಕ್ಕಂತಹ ಸ್ಕಂದದಲ್ಲಿ ಉಳಿದ 3 ಅರ್ಥಾತ್ ಜಾತಕ ಮತ್ತೆ ಪ್ರಶ್ನ ಮತ್ತೆ ಮುಹೂರ್ತ, ಈ 3 ಅಂಗಗಳು ಸೇರ್ತದೆ. ಹಾಗಿದ್ರೆ ನಮಗೀಗ ಟೋಟಲಿ ಆಗಿ ನೋಡುದಾದ್ರೆ ಗಣಿತ ಎಂಬತಕ್ಕಂತಹ ಸ್ಕಂದದಲ್ಲಿ ಗೋಲ ಮತ್ತೆ ಗಣಿತ ಎಂಬತಕ್ಕಂತಹ ಅಂಗಗಳು ಸೇರ್ತದೆ. ಸಂಹಿತ ಎಂಬತಕ್ಕಂತಹ ಸ್ಕಂದದಲ್ಲಿ ನಿಮಿತ್ತ ಎಂಬತಕ್ಕಂತಹ ಅಂಗ ಸೇರ್ತದೆ.
ಇನ್ನು ಹೋರ ಎಂಬತಕ್ಕಂತಹ ವಿಭಾಗದಲ್ಲಿ ಸ್ಕಂದದಲ್ಲಿ ನಿಮಿತ್ತ ಜಾತಕ ಪ್ರಶ್ನ ಮುಹೂರ್ತ ಎಂಬ 4 ಅಂಗಗಳು ಸೇರ್ತದೆ. ಹೀಗೆ ಅದರಲ್ಲಿ ಇನ್ಕ್ಲೂಡಿಂಗ್ ಇರ್ತದೆ. ಹಾಗಾದ್ರೆ ಹೋರೆಯಲ್ಲಿ ಏನೆಲ್ಲ ಇದೆ ಅಂತೇಳಿ ಹೇಳಿದ್ರೆ ಜಾತಕವು, ಪ್ರಶ್ನವು, ಮುಹೂರ್ತವು, ನಿಮಿತ್ತವು ಇದೆಲ್ಲವೂ ಸೇರಿ ಹೋರ ಅಂತೇಳಿ ಹೋರಾಶಾಸ್ತ್ರ ಅಂತೇಳಿ ಆಗಿರ್ತಕ್ಕಂಥದ್ದು. ಮುಂದಿನ ಪಾಠದವರಿದ್ರೆ ಇದು ಇವತ್ತ ಅದೇ ಹೋರಾಶಾಸ್ತ್ರ ಅಂತ ಹೋರ ಅಂತ ಹೇಳಿದ್ರೆ ಏನು ಅಂತ ಹೇಳುವಂತ ಪಾಠ ನಡೀತಾ ಇದೆ. ಇದನ್ನು ತಿಳ್ಕೊಂಡ್ರೆ ಆಯ್ತು. ಇನ್ನು ದೈವಜ್ಞರ ಲಕ್ಷಣವನ್ನು ನೋಡುವ. ಜ್ಯೋತಿಷಿ ಆದವನು ಹೇಗಿರಬೇಕು ಎಂಬತಕ್ಕಂತಹ ಲಕ್ಷಣವನ್ನ ನಮಗೆ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 3 ಸಲ ಹೇಳುವ ಅದನ್ನು. ಜ್ಯೋತಿಷಾಸ್ತ್ರ ವಿದಗ್ಧೋ ಗಣಿತ ಪಟುಹು, ಜ್ಯೋತಿಷಾಸ್ತ್ರ ವಿದಗ್ಧೋ ಗಣಿತ ಪಟುಹು, ಜ್ಯೋತಿಷಾಸ್ತ್ರ ವಿದಗ್ಧೋ ಗಣಿತ ಪಟುಹು, ವೃತ್ತವಾಂಶ್ಚ ಸತ್ಯವಚಾಃ, ವೃತ್ತವಾಂಶ್ಚ ಸತ್ಯವಚಾಃ, ವೃತ್ತವಾಂಶ್ಚ ಸತ್ಯವಚಾಃ, ವಿನಯೀ ವೇದಾಧ್ಯಾಯೀ ಗ್ರಹಯಜನ ಪಟುಹು. ಅದು ಇದೆ ಹೇಳ. ವಿನಯೀ ವೇದಾಧ್ಯಾಯೀ, ವಿನಯೀ ವೇದಾಧ್ಯಾಯೀ, ವಿನಯೀ ವೇದಾಧ್ಯಾಯೀ, ಗ್ರಹಯಜನ ಪಟುಶ್ಚ ಭವತು ದೈವಜ್ಞಃ, ಗ್ರಹಯಜನ ಪಟುಶ್ಚ ಭವತು ದೈವಜ್ಞಃ, ಗ್ರಹಯಜನ ಪಟುಶ್ಚ ಭವತು ದೈವಜ್ಞಃ. ಇದರ ಪದಚ್ಛೇದ ಜ್ಯೋತಿಷಾಸ್ತ್ರ ವಿದಗ್ಧ ಗಣಿತ ಪಟುಹು ವೃತ್ತವಾನ್ ಚ ಸತ್ಯವಚಾಃ ವಿನಯೀ ವೇದಾಧ್ಯಾಯೀ ಗ್ರಹಯಜನ ಪಟುಹು ಚ ಭವತು ದೈವಜ್ಞಃ. ಆಗಿರ್ತಕ್ಕಂಥವನು ಹೇಗಿರಬೇಕು ಹೇಳಿದ್ರೆ ಜ್ಯೋತಿಷಾಸ್ತ್ರ ಗುರೂಜಿ ಅಂತೆಲ್ಲ ಹಾಕಿಕೊಳ್ತಾರೆ. ಇರಬೇಕು ಅಂತ ಹೇಳುವಂತದ್ದನ್ನ ಲಕ್ಷಣವನ್ನ ತಿಳಿಸಿಕೊಡ್ತಾರೆ. ಜ್ಯೋತಿಷಾಸ್ತ್ರ ವಿದಗ್ಧ, ವಿದಗ್ಧ ಅಂತ ಹೇಳಿದ್ರೆ ಅದರಲ್ಲಿ ಆಳವಾದ ಪಾಂಡಿತ್ಯ ಅಂತೇಳಿ ಅರ್ಥ. ಸಾಮಾನ್ಯ ಪಾಂಡಿತ್ಯ ಅಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಳವಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಪಾಂಡಿತ್ಯವನ್ನ ಹೊಂದಿರಬೇಕು. ಗಣಿತ ಪಟುಹು, ಲೆಕ್ಕಾಚಾರ ಮಾಡುವಲ್ಲಿ ಅವನು ತುಂಬಾ ನಿಪುಣನಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಈಗೆಲ್ಲ ನಮಗೆ ಸಾಫ್ಟ್ವೇರ್ಗಳು ಬಂದು ನಾವು ಕೂಡ ಈಗ ತುಂಬಾ ಲೆಕ್ಕಾಚಾರವನ್ನ ಕವಡೆಯಲ್ಲಿಯೋ ಅಥವಾ ಕೈಯಲ್ಲಿಯೋ ಮಾಡುದಿಲ್ಲ, ಪೆನ್ನಿನಲ್ಲಿಯೋ ಮಾಡುದಿಲ್ಲ. ಸಾಫ್ಟ್ವೇರ್ ಬಂದದ್ರಿಂದ ಸುಲಭವಾಗೋಸ್ಕರ. ಯಾಕೆಂದ್ರೆ ಈಗೆಲ್ಲ ಪ್ರಶ್ನೆಗಳು ಹಿಂದೆಲ್ಲ ಅಷ್ಟಮಂಗಲ ಪ್ರಶ್ನೆ ಅಂತ ಹೇಳಿದ್ರೆ ಅದು 30 ದಿವಸವೂ ಕೂಡ ನಡೀತಾ ಇತ್ತು. ಆಗ ಸುರುವಿನ ಒಂದು 3-4 ದಿವಸ ಇಡೀ ಲೆಕ್ಕಾಚಾರ ಮಾಡುವಂತ ಪ್ರಶ್ನೆ ಇಟ್ಟಾದ್ಮೇಲೆ ಒಂದಷ್ಟು ಸೂತ್ರಗಳು ಮತ್ತೆ ಸ್ಫುಟಗಳು, ತ್ರಿಸ್ಫುಟ ಇತ್ಯಾದಿ ತುಂಬಾ ಸ್ಫುಟಗಳ ಲೆಕ್ಕಾಚಾರ ಇರ್ತದೆ. ಅದನ್ನೇ ಮಾಡ್ತಾ ಕೂತು ಎಲ್ಲವನ್ನು ಕೂಡ ಯಾವುದು ಅಂತ ಹೇಳಿ ನಿಶ್ಚಯ ಮಾಡಿಕೊಂಡು ಮತ್ತೆ ಗ್ರಹರ ಲೆಕ್ಕಗಳನ್ನು ಕೂಡ 3 ಸಲ ಮಾಡಬೇಕು ಅಂತ ಶಾಸ್ತ್ರ ಹೇಳಿ. ಸಲ ಮಾಡಿದ್ರೆ ತಪ್ಪು ಬರಬಹುದು. ಅದರಿಂದಾಗಿ 3 ಸಲ ಲೆಕ್ಕಾಚಾರವನ್ನು ಮಾಡಿ ಒಂದು ಗ್ರಹರಿಗೆ ಮೌಢ್ಯ ಉಂಟು ಅಥವಾ ಗ್ರಹರಿಗೆ ವಕ್ರತ್ವ ಉಂಟು ಅದೆಲ್ಲ ನಮ್ಗೆ ಈಗ ಪಂಚಾಂಗದಲ್ಲೆಲ್ಲ ಗೊತ್ತಾಗ್ತದೆ. ಹಿಂದೆಲ್ಲ ನಾವೇ ಲೆಕ್ಕಾಚಾರ ಮಾಡಿಕೊಂಡು ಅದನ್ನು ಕಂಡು ಹಿಡಿಯಬೇಕಿತ್ತು. ಹಾಗೆಲ್ಲ ಕಂಡು ಹಿಡಿದು ನಂತರದಲ್ಲಿ ಫಲ ನಿರ್ದೇಶ ಮಾಡುವಂಥದ್ದು. ಅದರಿಂದಾಗಿ ಅವನು ಒಳ್ಳೆಯ ಗಣಿತ ಪಟುವಾಗಿರ್ಬೇಕಂತದೆ. ಲೆಕ್ಕಾಚಾರ ಒಳ್ಳೆಯ ರೀತಿಯಲ್ಲಿ ಅವನಿಗೆ ಬೇಕಂತ. ವೃತ್ತಮ, ಹಾಗೆ ಒಳ್ಳೆಯ ಚಾರಿತ್ರ್ಯ ಕೂಡ ಅವನಿಗೆ ಬೇಕಾಗುತ್ತದೆ. ವೃತ್ತ ಅಂತ ಹೇಳಿದ್ರೆ ನಮಗೆ ಚಾರಿತ್ರ್ಯ ಅಂತೇಳಿ ಅರ್ಥ. ಅವನ ಬಗ್ಗೆ ವೃತ್ತಾಂತ ಅಂತ ನಾವು ಕರೀತೇವೆ. ಒಳ್ಳೆಯ ವೃತ್ತಾಂತ. ವೃತ್ತ ಅಂತ ಹೇಳಿದ್ರೆ ಅವನ ಬಗ್ಗೆ ಒಳ್ಳೆಯ 4 ಮಾತುಗಳು ಹೇಳುವಂತವರು ಅಂತೇಳಿ ಅರ್ಥ. ವಾರ್ತೆ ಅಂತ ಅರ್ಥ. ಅದು ಒಳ್ಳೆಯ ರೀತಿಯಲ್ಲಿ ಇರಬೇಕು. ಅವನಿಗೆ ಚಾರಿತ್ರ್ಯ ಒಳ್ಳೆಯ ರೀತಿಯಲ್ಲಿ ಇರಬೇಕು. ಹಾಗೆ ಸತ್ಯವಚಾಹ, ಸತ್ಯವನ್ನೇ ಮಾತಾಡ್ತಕ್ಕಂಥವನಾಗಿರ್ಬೇಕು. ಸತ್ಯ ಅಂತ ಹೇಳಿದ ತಕ್ಷಣ ಇದ್ದದ್ದನ್ನ ಇದ್ದ ಹಾಗೆ ಹೇಳುವುದಕ್ಕೆ ಸತ್ಯ ಅಂತೇಳಿ ಹೇಳುದಿಲ್ಲ ಶಾಸ್ತ್ರದಲ್ಲಿ. ಯಾಕೆಂದ್ರೆ ಜ್ಯೋತಿಷ್ಯರಿಗೆ ಇದು ತುಂಬಾ ಮುಖ್ಯ. ನಾವು ಅಲ್ಲಿ ಕಂಡದ್ದನ್ನ ಕಂಡ ಹಾಗೆ ಹೇಳಿದ್ರೆ ಅದು ಜ್ಯೋತಿಷ್ಯ ಅಂತೇಳಿ ಆಗುದಿಲ್ಲ.
ನಮಗೆ ಕೇಳುವ ಜೀವಿಕೆ ಬಂದವರಿಗೆ ಇವರು ಎಲ್ಲ ಹೇಳಿದ್ರು ಅಂತ ಹೇಳಿ ಖುಷಿ ಆಗ್ಬೋದು, ಅಥವಾ ಕೆಲವು ಸಂದರ್ಭದಲ್ಲಿ ಅದು ಬೇಸರವನ್ನು ತರಬಹುದು. ಯಾಕೆಂತ ಹೇಳಿದ್ರೆ ಕೆಲವು ವಿಷಯಗಳನ್ನ ಕೆಲವು ಕಡೆ ಗುಪ್ತವಾಗಿ ಇರಿಸಬೇಕಾಗ್ತದೆ. ಶಾಸ್ತ್ರದಲ್ಲೇ ಹೇಳ್ತಾರೆ, ಈಗ ನಿಧಿ ಕಂಡಿತು ಅಂತೇಳಿ ಇಲ್ಲಿಯ ಒಂದು ಕಡೆ ನಿಧಿ ಉಂಟು ಅಂತ ನಮಗೆ ಒಂದು ಚಿಂತನೆಯಲ್ಲಿ ಬಂತು. ಅದು ಇಲ್ಲಿಯೇ ಉಂಟು ಅಂತ ನಾವು ಹೇಳಬಾರದು. ಯಾಕೆ ಹೇಳಿದ್ರೆ ಅನರ್ಥಾಪಾದಕಂ ಕರ್ಮ ಜಾತಮಪ್ಯಪ್ರಕಾಶಯೇತ್ ಅಂತ ಶಾಸ್ತ್ರ ಹೇಳ್ತದೆ. ರಾಜದ್ರೋಹಂಚ ಚೌರತ್ವಂ ಶ್ರೀದೋಷಂ ನಿಧಿ ದರ್ಶನಂ ಅನರ್ಥಾಪಾದಕಂ ಕರ್ಮ ಜ್ಞಾತಮಪ್ಯಪ್ರಕಾಶಯೇತ್ ಅಂತ. ರಾಜದ್ರೋಹಗಳು, ಯಾರೋ ರಾಜನಿಗೆ ದ್ರೋಹ ಮಾಡ್ತಾ ಇದ್ದಾರೆ, ಅದನ್ನು ನಾವು ಕೂತು ಪ್ರಶ್ನೆಯಲ್ಲಿ ಕೂತು ರಾಜಕೀಯ ನಿಮಗೆ ಇವನು ದ್ರೋಹ ಮಾಡ್ತಾ ಇದ್ದಾನೆ ಅಂತೇಳಿ ಯಾರು ಅಂತೇಳಿ ಪರ್ಟಿಕ್ಯುಲರ್ ಆಗಿ ಹೇಳಬಾರ್ದು. ರಾಜದ್ರೋಹಂಚ ಚೋರತ್ವಂ, ಅದು ಈಗಿನ ಕಾಲಘಟ್ಟದಲ್ಲಿ ನಾವು ಇನ್ನೊಂದಕ್ಕೆ ನಾವು ಬಳಸಿಕೊಳ್ತೇವೆ. ಅಂದ್ರೆ ಮಾಟ ಮಾಡಿದ್ದಾರೆ ಅಂತ ಎಲ್ಲರೂ ಕೇಳುದು, ನಮಗೆ ಮಾಟ ಮಾಡಿದ್ದಾರೆ. ಸಾಮಾನ್ಯ ಹೆಚ್ಚಿನವರು ನಾವೀಗ ಒಬ್ಬರಿಗೆ ಪ್ರಶ್ನೆಗೆ ಬಂದಾಗ ಈಗಿನ ಕಾಲಘಟ್ಟದಲ್ಲಿ ಎಷ್ಟು ಅವ್ಯವಸ್ಥೆ ಆಗಿದೆ ಅಂತೇಳಿ ಹೇಳಿದ್ದೇನೆ. ಒಬ್ಬ ಪ್ರಶ್ನೆಗೆ ಬಂದಾಗ ಅವನಿಗೆ ನಿನಗೆ ಯಾರೋ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳದಿದ್ರೆ ನಾವು ಪ್ರಶ್ನೆಯವರೇ ಅಲ್ಲ ಅಂತ ಹೇಳುವಂತ ಪರಿಸ್ಥಿತಿ ಕೂಡ ಉಂಟು. ಅಷ್ಟು ಕೇಳುಗರಲ್ಲಿ ತಪ್ಪು ಉಂಟು. ಬಾಧೆ ಮಾಡಿಸಿದ್ದಾರೆ, ಮಾಟ ಮಾಡಿಸಿದ್ದಾರೆ, ಇದರಿಂದ ನನಗೆಲ್ಲ ಹಾಳಾಗ್ತಾ ಉಂಟು, ನನ್ನ ಕರ್ಮದಿಂದ ಹಾಳಾಗ್ತಾ ಉಂಟು, ತಪ್ಪು ಭಾವನೆ ಯಾರಲ್ಲೂ ಬರ್ತಾ ಇಲ್ಲ, ನಾನು ಮಾಡ್ತಾ ಇರೋದು ಸರಿಯೇ, ನನಗೆ ಯಾರೋ ತೊಂದರೆ ಮಾಡಿದ್ರಿಂದ ನನಗೆ ಈಗೆಲ್ಲ ಆಗ್ತಾ ಇದೆ ಅಂತ ಹೇಳಿ ಅಂತ ಇದನ್ನ ಒಂದು ಮನಸ್ಥಿತಿಯನ್ನ ಹೆಚ್ಚಿನ ಜ್ಯೋತಿಷರು ಅಂತ ಹೇಳಿದ್ರೆ ಒಳ್ಳೆ ಕಲ್ತವರಲ್ಲ, ಕಲ್ತವ್ರು ಯಾರ ಹಾಗೆ ಮಾಡುದಿಲ್ಲ. ಅದನ್ನ ಅಂದ್ರೆ ಒಂದು ಉಪಯೋಗಿಸಿಕೊಂಡು ದುರುಪಯೋಗ ಮಾಡಿಕೊಂಡು ಹೌದು ನಿಮಗೆ ಅವರು ಮಾಡಿಸಿದ್ದಾರೆ ಇವರು ಮಾಡಿಸಿದ್ದಾರೆ ಅಂತೇಳಿ ಹೇಳಿ ಕೊನೆವರೆಗೂ ಜೀವನದಲ್ಲಿ ಅವರ ಸಂಬಂಧ ಸರಿಯಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ರೀತಿಯಲ್ಲಿ ಹೋಗ್ತದೆ. ಎಷ್ಟೋ ಕಡೆಗಳಲ್ಲಿ ಅವರು ಮಾಡಿಸಿರುವುದಿಲ್ಲ ಯಾರೊಬ್ರು, ಆದ್ರೆ ಪಕ್ಕನೆ ಅದು ಯಾಕೆ ಅಂತ ಹೇಳಿದ್ರೆ ನಮ್ಗೆ ಶಾಸ್ತ್ರದಲ್ಲಿ ಈಗ ಯಾರದ್ದೊಂದು ಹೆಸರು ಹೇಳಬಹುದು, ಆ ಹೆಸರನ್ನವ್ರು 4 ಜನ ಇರ್ತಾರೆ. ಈಗ ನಮ್ಮೊಂದು ಕ್ಲಾಸ್ನಲ್ಲಿ ನಮಗೆ ರಮೇಶ ಅಂತ ಹೇಳಿದ್ರೆ ತುಂಬಾ ಜನ ರಮೇಶ ಅಂತ ಹೇಳುವವರು ಇರ್ತಾರೆ ಲೋಕದಲ್ಲಿ. ಅಂತ ಎಲ್ಲಾ ರಮೇಶಂದಿರ ಮೇಲೂ ನಮಗೆ ಸಂಶಯ. ಒಟ್ಟು ನಮಗೆ ಯಾವತ್ತೂ ಮನಸ್ಥಿತಿ ಅದು ಯಾರು ಮಾಟ ಮಾಡಿದ್ದಾರೆ ಅಂತ ಎಲ್ಲಿಯಾದ್ರೂ ಹೆಸರು ಹೇಳುದು ಅಥವಾ ನಮ್ಗೆ ಯಾರೋ ಅವರೇ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ನಮ್ಮನ್ನ ನಾವೇ ಹಾಳಿ ಮಾಡಿಕೊಂಡ ಹಾಗೆ. ಅದನ್ನು ಕೇಳುವುದು ತಪ್ಪು, ಅದರಿಂದಾಗಿ ನಾವು ಹೇಳುವುದು ಕೂಡ ತಪ್ಪಾಗ್ತದೆ. ಅಂಥದ್ದೆಲ್ಲ ಅನರ್ಥಾಪಾದಕಂ ಕರ್ಮ, ಅದೆಲ್ಲ ಅನರ್ಥವನ್ನುಂಟು ಮಾಡುವಂತಹ ಕರ್ಮಗಳು. ಮತ್ತೆ ಸ್ತ್ರೀ ದೋಷ ಅಂತ ಹೇಳಿದ್ರೆ ಪುರುಷ ದೋಷ, ಅದನ್ನು ಎರಡನ್ನು ಇಟ್ಕೊಳ್ಬೇಕು. ಗಂಡ ಹೆಂಡತಿ ಪ್ರಶ್ನೆಗೆ ಬರ್ತಾರೆ, ಬಂದಾಗ ಇವಳಿಗೆ ಅನೈತಿಕ ಸಂಬಂಧ ಬೇರೆ ಸಂಬಂಧ ಇರ್ತದೆ, ಅದನ್ನ ನಾವು ಓಪನ್ ಅಲ್ಲಿ ಹೇಳಿದ್ರೆ ಅದು ಮತ್ತೆ ಸರಿಯಾಗ್ಲಿಕ್ಕಿರುವಂತ ವಿಷಯವೇ ಅಲ್ಲ. ಅಥವಾ ಗಂಡನಿಗೆ ಒಂದು ಅನೈತಿಕ ಸಂಬಂಧ ಇರ್ತದೆ, ಬೇರೆ ಸಂಬಂಧ ಇರ್ತದೆ, ಅದನ್ನ ನಾವು ಎಲ್ಲಿಯಾದ್ರೂ ಪ್ರಶ್ನೆಯಲ್ಲಿ ಹೌದು ಹೀಗೆ ಇದ್ದದ್ದನ್ನು ಇದಾಗಿ ಹೇಳಿಬಿಟ್ರೆ ಅವರನ್ನು ಮತ್ತೆ ಆ ಗಂಡ ಹೆಂಡತಿಯನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಅಂತ ಪರಿಸ್ಥಿತಿಗೆ ಹೋಗ್ತದೆ. ಅವರು ಸರಿಯಾಗ್ಲಿಕ್ಕೆ ಅಂತ ಹೇಳಿ ಬಂದಿರ್ತಾರೆ, ನಾವು ಅವರನ್ನೇ ಹಾಳು ಮಾಡಿದಾಗ ಕಳಿಸಿದಾಗೆ ಆಗ್ತದೆ. ಇದೆಲ್ಲ ಅನರ್ಥಾಪಾದಕಂ ಕರ್ಮ. ನಿಧಿ ದರ್ಶನ, ಎಲ್ಲಿ ಆದ್ರೆ ನಿಧಿ ಉಂಟು ಅಂತ ನಿಧಿ ಪಡ್ಕೊಂಡು ನಿಧಿಯನ್ನ ತೆಗೆದು ಇಷ್ಟರವರೆಗೆ ಯಾರು ಉದ್ಧಾರ ಆಗಿದ್ದಿಲ್ಲ, ಅವರ ವಂಶನಾಶಕ್ಕೆ ಅದು ಕಾರಣ. ಹಿಂದಿನವರೆಲ್ಲ ಅದಕ್ಕೆ ರಕ್ಷಣೆ ಎಲ್ಲ ತುಂಬಾ ಇದೆ, ಯಾರಿಗೂ ಸಿಗುವಂತದ್ದಲ್ಲ ಅದು, ಅದಕ್ಕೆ ನಿಧಿ ಅಂತೇಳಿ ಹೆಸರು. ಭೂಮಿಯಲ್ಲಿ ಇದ್ರೇನೆ ಚಂದ ಅದು. ಅದರಿಂದಾಗಿ ಎಂತ ವಿಷಯಗಳನ್ನೆಲ್ಲ ಹೇಳಿದ್ರೆ ಅದು ಅನರ್ಥಾಪಾದಕ ಕರ್ಮ. ಅದರಿಂದಾಗಿ ಎಂಥದ್ದೆಲ್ಲ ಇದ್ದದ್ದನ್ನು ಇದ್ದ ಹಾಗೆ ಹೇಳಿದ್ರೆ ಅವನನ್ನು ಜ್ಯೋತಿಷಿ ಅಂತ ಕರೆಯುವುದಿಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವು ಸುಳ್ಳು ಅಂತ ಹೇಳಿದ್ರೆ ಸತ್ಯವೇ ಅದು. ಯಾಕೆ ಅಂತ ಹೇಳಿದ್ರೆ ಸತ್ಯದ ಡೆಫಿನೇಷನ್ ನಮಗೆ ಗೊತ್ತಾದಾಗ, ಸತ್ಯ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಅರ್ಥ ಮಾಡಿಕೊಂಡಾಗ ನಮಗೆ ನಾವು ಹೇಳ್ತಾ ಇರುವುದು ಸತ್ಯ ಅಂತ ಹೇಳಿ ಅನ್ನಿಸ್ಕೊಳ್ತದೆ. ಸಜ್ಜನಾನಾಂ ಹಿತಂ ಯತ್ ತತ್ ಸತ್ಯಂ, ಸಜ್ಜನರಿಗೆ ಯಾವುದು ಹಿತವೋ ಅದಕ್ಕೆ ಸತ್ಯ ಅಂತೇಳಿ ಕರೀತಾರೆ. ಅದರಿಂದಾಗಿ ಯಾರು ಒಳ್ಳೆಯವರಿದ್ದಾರೆ ಅವರಿಗೆ ನಾವು ಏನು ಒಳ್ಳೇದನ್ನು ಮಾಡ್ಲಿಕ್ಕೆ ಏನಾದ್ರೂ ಈಗ 1000 ಸುಳ್ಳು ಹೇಳಿ ಆದ್ರೂ ಮದ್ವೆ ಮಾಡುವಂತ, ಅದರ ಅರ್ಥ ಒಂದು ಒಳ್ಳೆ ಕೆಲಸಕ್ಕೆ ಸುಳ್ಳು ಹೇಳಿದ್ರು ಆದ್ರೆ ಅರ್ಥಾತ್ ಇದ್ದದ್ದನ್ನು ಇದ್ದ ಹಾಗೆ ಹೇಳದಿದ್ರು ಅದು ಸತ್ಯ ಅಂತೇಳಿ ಅಂತಹ ಸುಳ್ಳುಗಳು ಸತ್ಯ ಅಂತೇಳಿ ಪರಿಣಮಿಸ್ತದೆ ಅಂತೇಳಿ ಹಿರಿಯರ ವಚನಗಳು. ನಮ್ಮ ಗುರುಗಳು ಯಾವತ್ತೊಂದು ಕಥೆಯನ್ನು ಹೇಳ್ತಾ ಇದ್ರು. ಒಬ್ಬ ಋಷಿ ಅಂದ್ರೆ ಒಬ್ಬರು ಬ್ರಾಹ್ಮಣರು, ಸತ್ ಬ್ರಾಹ್ಮಣರು, ಅವರು ಯಜ್ಞಯಾಗಾದಿಗಳನ್ನ ಮಾಡಿ ರಾಜನಿಂದ ಪ್ರಭೂತವಾಗಿರ್ತಕ್ಕಂಥ ಅಂದ್ರೆ ಬಹಳವಾಗಿರ್ತಕ್ಕಂಥ ದಕ್ಷಿಣೆ ಎಲ್ಲ ಪಡ್ಕೊಂಡು ಕಾಡಿನಲ್ಲಿ ಹೋಗ್ತಾ ಇದ್ರಂತೆ. ಅಷ್ಟೊತ್ತಿಗೆ ದರೋಡೆಕೋರರು ಅಟ್ಟಿಸಿಕೊಂಡು ಬರ್ತಾರೆ. ಅಟ್ಟಿಸಿಕೊಂಡು ಬಂದಾಗ ವೇಗವಾಗಿ ಓಡಿ ಇವರೊಂದು ಮರದ ಕೆಳಗಡೆ ಹಿಂದೆ ಅಡಗಿಕೊಳ್ತಾರೆ.
ಅಲ್ಲೇ ಪಕ್ಕದಲ್ಲಿ ಒಬ್ಬ ಋಷಿ ತಪಸ್ಸನ್ನು ಮಾಡ್ತಾ ಇರ್ತಾನಂತೆ. ಅವನ ಸಂಕಲ್ಪ, ನಾನು ಏನಿದ್ರು ಸತ್ಯವನ್ನೇ ಹೇಳ್ತೇನೆ, ಸುಳ್ಳನ್ನು ಯಾವತ್ತಿಗೂ ಹೇಳುದಿಲ್ಲ ಅಂತ ಹೇಳಿ ಸತ್ಯ ಸಂಕಲ್ಪ ಉಳ್ಳಂತಹ ಋಷಿ. ಅವನಲ್ಲಿ ದರೋಡೆಕೋರರು ಬಂದು ಕೇಳ್ತಾರೆ. ಆಗ ಅವನು ಸತ್ಯವನ್ನೇ ಹೇಳ್ತಾನೆ. ಅದರಿಂದಾಗಿ ಇದ್ದದ್ದನ್ನು ಇದ್ದಾಗಿ ಹೇಳಿಬಿಟ್ಟ. ಅಂದ್ರೆ ಈ ಮರಗದ ಕೆಳಗಡೆ, ಮರದ ಹಿಂದೆ ಅಡಗಿ ಕುಡಿದಿದ್ದಾರೆ ಅಂತ. ಕೊನೆಗೆ ಅಲ್ಲಿಗೆ ಹೋಗಿ ಮತ್ತೆ ಮುಂದಿನ ಕಥೆ ಹೇಳ್ಬೇಕು ಅಂತಿಲ್ಲ, ಅವರನ್ನು ನಾಶ ಮಾಡಿ ಅಂದ್ರೆ ಕೊಂದು ಆ ಸಂಪತ್ತನ್ನೆಲ್ಲ ಅಪಹರಿಸ್ತಾರೆ. ಕೊನೆಗೆ ಆ ಕೊಂದ ಪಾಪದಲ್ಲಿ ಒಂದು ಪಾಲು ಇವನಿಗೂ ಬರ್ತದೆ. ಇವನು ಸತ್ಯ ಹೇಳಿರ್ತಕ್ಕಂಥ ಋಷಿ ಯಮಪುರಿಗೆ ಹೋದಾಗ ಅವನಿಗೆ ನರಕದ ಬಾಗಿಲು ತೆಗೀತದಂತೆ. ಆಶ್ಚರ್ಯ ಆಗ್ತದೆ, ನಾನು ಇಷ್ಟರವರೆಗೆ ಸತ್ಯ ಸಂಕಲ್ಪ, ಸತ್ಯವನ್ನೇ ಹೇಳಿದ್ದು, ಸುಳ್ಳನ್ನೇ ಹೇಳಿಲ್ಲ, ನನಗೆ ಯಾಕೆ ನರಕ, ನಾನು ಸ್ವರ್ಗಕ್ಕೆ ಹೋಗ್ಬೇಕಲ್ವಾ ಅಂತ ಯಮಧರ್ಮರಾಯನಲ್ಲಿ ಪ್ರಶ್ನೆ ಕೇಳಿದಾಗ, ನೀನು ಸತ್ಯ ಹೇಳಿದ್ದಲ್ಲ, ಸತ್ಯ ಅಂತ ಹೇಳಿದ್ರೆ ಸಜ್ಜನರಿಗೆ ಯಾವುದು ಹಿತವೋ ಅದು ಸತ್ಯ, ಇನ್ನು ಸಜ್ಜನರಿಗೆ ಅಹಿತ ಮಾಡುವ ರೀತಿಯಲ್ಲಿ ಇದ್ದದ್ದನ್ನು ಇದ್ದಾಗಿ ಸುಳ್ಳನ್ನೇ ಹೇಳಿದ್ದೆ, ಅದರಿಂದಾಗಿ ನಿನಗೆ ನರಕ ಅಂತೇಳಿ ಹೇಳ್ತಾರೆ. ಅದರಿಂದಾಗಿ ಸತ್ಯವಚಾಹ ಅಂತೇಳಿ ಹೇಳಿದ್ರೆ, ಸತ್ಯ ಅಂತ ಹೇಳಿದ್ರೆ ಏನು ಅಂತೇಳಿ, ಸತ್ಯ ಜ್ಞಾನ ಶಾಸ್ತ್ರದಲ್ಲಿ ಹೇಳಿದ್ರೆ ಸತ್ಯಸ್ಯ ವಚನಂ ಶ್ರೇಯ ಸತ್ಯಜ್ಞಾನಂತೂ ದುಷ್ಕರಂ ಅಂತ ಹೇಳ್ತಾರೆ. ಸತ್ಯ ಅಂತ ಹೇಳಲಿಕ್ಕೆ ಸುಲಭ, ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಮೊದಲಿಗೆ ನಮಗೆ ತಿಳ್ಕೊಳ್ಬೇಕು ನಾವು, ಆಮೇಲೆ ಅದನ್ನ ಹೇಳಬೇಕು ಅಂತೇಳಿ. ವಿನಯಿ, ಒಳ್ಳೆಯ ವಿನಯವಂತನಾಗಿರಬೇಕು. ವೇದಾಧ್ಯಾಯಿ, ಪ್ರತಿ ದಿವಸ ವೇದಗಳನ್ನ ಅಧ್ಯಯನ ಮಾಡ್ತಾ ಇರುವಂತವನಾಗಿರ್ಬೇಕು. ಗ್ರಹ ಯಜನ ಪಟು, ನವಗ್ರಹರ ಯಾಗಾದಿಗಳನ್ನು ಹೋಮಾದಿಗಳನ್ನು ಮಾಡುವಂತವನಾಗಿರ್ಬೇಕು. ಅದರಲ್ಲಿ ಪಾಂಡಿತ್ಯ ಇರಬೇಕು ಅವನಿಗೆ. ಗ್ರಹ ಯಜನ ಪಟು ಭವತು ದೈವಜ್ಞ, ಇಂಥವನು ದೈವಜ್ಞನಾಗ್ತಾನೆ, ಜ್ಯೋತಿಷ್ಯ ಆಗ್ತಾನೆ. ಸರಿ, ಇವತ್ತಿನ ಪಾಠ ಶ್ರೀಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತಃ ಶಶಪೃತೋ ವರ್ತಾ ಪುನರ್ಜನ್ಮನಾಮಾಪ್ನೇತ್ಯಾತ್ಮವಿದಾಂಕೃತಶ್ಚೇ ಕಥಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿ ವಿಭುಶ್ಚಾನೇಕದಾ ಯಶ್ರುತೌ ವಾಚಂ ನ ಸತತಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಏನಾದ್ರೂ ಪ್ರಶ್ನೆಗಳಿದ್ರೆ 2 ನಿಮಿಷ. ಮತ್ತೆ ನಮಸ್ಕಾರ. ನಮಸ್ತೆ. ಇದರಲ್ಲಿ ಈಗ ಸ್ಕಂದಗಳಲ್ಲಿ ಗಣಿತ ಬರುವುದಿಲ್ಲ, ಸಿದ್ಧಾಂತ ಸಂಹಿತ ಹೊರೆ. ಎರಡನೇ ಇದರಲ್ಲಿ ನಾವು ಹೇಳುವಾಗ ಗಣಿತ ಮತ್ತೆ ಗೋಲಗಳು ಗಣಿತ ಸ್ಕಂದದಲ್ಲಿ ಅಂತ ಹೇಳಿದೆ. ಸಿದ್ಧಾಂತ ಅಂತ ಹೇಳಿದ್ರೆ ಗಣಿತ ಅಂತ ಹೇಳಿದ್ರೆ ಒಂದೇ. ಸರಿ ಸರಿ.